ಬೆಂಗಳೂರಿನಲ್ಲಿ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿದಂತ ಪತಿ ಮಹೇಂದ್ರ ರೆಡ್ಡಿಗೆ ಕಾಕಿ ಡ್ರಿಲ್ ಅನ್ನು ಮಾಡ್ತಾ ಇದೆ ಪೊಲೀಸ್. ವಶದಲ್ಲಿರುವಂತಹ ಮಹೇಂದ್ರ ರೆಡ್ಡಿಯ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕೃತಿಕಾ ಅನ್ನುವಂತ ವೈದ್ಯನ ಅವರ ಪತಿನೇ ಕೊಲೆಯನ್ನ ಮಾಡಿದ. ಅದು ಗೊತ್ತಾಗಿದ್ಯಾವಾಗ 6 ತಿಂಗಳ ಬಳಿಕ ಗೊತ್ತಾಗಿರುವಂಥದ್ದು. ಯಾವ ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ. ಕಾಲಿಗೆ IV ಹಾಕಿ ಅನಸ್ತೇಶಿಯಾ ಕೊಟ್ಟ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಏಪ್ರಿಲ್ 21, 22, 23ನೇ ತಾರೀಕು ಅಂದ್ರೆ 3 ದಿನಗಳ ಕಾಲ ಅನಸ್ತೇಶಿಯಾ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದ. ಏಪ್ರಿಲ್ 24ರಂದು ವೈದ್ಯೆ ಕೃತಿಕಾ ಸಾವನ್ನಪ್ಪಿದ್ದಾರೆ. ಕೃತಿಕಾ 4 ದಿನಗಳ ಬಳಿಕ ಸಾವನ್ನಪ್ಪಿರುವಂಥದ್ದು. 3 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ IV ಅನಸ್ತೇಶಿಯಾ ಕೊಟ್ಟ ಬಳಿಕ ಪೊಲೀಸರು ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. IV ಹಾಕಿ ಅನಸ್ತೇಶಿಯವನ್ನ ಕೊಟ್ಟ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಮೆಡಿಕಲ್ ಕ್ರಿಮಿನಲ್ ಪ್ಲಾನ್ ಪತ್ತೆಗೆ ಪೊಲೀಸರು ಸರ್ಕಸ್ ಮಾಡ್ತಿದ್ದಾರೆ. ಕಾಲಿಗೆ IV ಹಾಕಿ ಅರವಳಿಕೆ ನೀಡಿದ್ದರ ಬಗ್ಗೆ ವಿಚಾರಣೆಯನ್ನು ಮಾಡಲಾಗ್ತದೆ. ಕೊಲೆಗೆ ಪ್ಲಾನ್ ಕೊಟ್ಟಿದ್ಯಾರು ಅಂತ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿ ಪ್ಲಾನ್ ಅನ್ನು ರೂಪಿಸಿರುವಂಥದ್ದ ಅಂತಲೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಪತ್ನಿಗೆ ಅನಸ್ತೇಶಿಯಾ ಕೊಟ್ಟು ಕೊಲೆಯನ್ನ ಮಾಡಿದ್ದ ಡಾಕ್ಟರ್ ಮಹೇಂದ್ರ ರೆಡ್ಡಿ, ಆತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಕೊಲೆಯನ್ನ ಮಾಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂಥದ್ದು. ಸಾಕಷ್ಟು ರೀಸನ್ಸ್ಗಳನ್ನ ಸಾವನ್ನಪ್ಪಿರುವಂಥ ಕೃತಿಕಾ ರೆಡ್ಡಿಯ ಅಕ್ಕ ಹೇಳ್ತಾ ಇದ್ದಾರೆ, ಅವರ ತಂದೆ ತಾಯಿ ಕೂಡ ಹೇಳ್ತಾ ಇರುವಂಥದ್ದು. ಬಟ್ ಆತ ಏನು ಹೇಳ್ತಾನೆ ಕಾದ್ ನೋಡಬೇಕು. ಯಾವ ಕಾರಣಕ್ಕೋಸ್ಕರ ಆತ ತನ್ನ ಪತ್ನಿಯನ್ನ ಕೊಲೆ ಮಾಡ್ದ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಪ್ರಕರಣದ ಬಗ್ಗೆ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಬಿಕಾಸ್ ಏನ್ ಕಾರಣ ಅನ್ನುವಂಥದ್ದಂತೂ ಅವರ ಅಕ್ಕ ಮತ್ತೆ ಅವರ ತಂದೆ ಹೇಳ್ತಾ ಇದ್ದಾರೆ, ಅಂದ್ರೆ ಸಾವನ್ನಪ್ಪಿರುವಂತ ಕೃತಿಕಾ ಅವರ ಅಕ್ಕ ತಂದೆ. ಆದ್ರೆ ಈತ ಏನ್ ಹೇಳ್ತಾ ಇದ್ದಾನೆ, ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡ್ದ, ಏನು ಎತ್ತ ಅನ್ನೋದ್ರ ಬಗ್ಗೆ? ಪೃಥ್ವಿರಾಜ್, ಪ್ರಮುಖವಾಗಿ ಕೃತಿಕಾ ರೆಡ್ಡಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾರತಹಳ್ಳಿಯ ಪೊಲೀಸರು ತೀವ್ರ ವಿಚಾರಣೆಯನ್ನು ಆರೋಪಿಯನ್ನ ಮಾಡ್ತಾ ಇರುವಂಥದ್ದು. ಆದರೆ ಆತ ಸರಿಯಾಗಿ ಅಸ್ಪಷ್ಟವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ, ಗೊಂದಲವಾದಂಥ ಹೇಳಿಕೆಗಳು. ಆದರೆ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ಆತ ಇದು ಕೊಲೆಯನ್ನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಆತ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ನಾನು ಯಾವುದೇ ರೀತಿಯಾಗಿ ಕೊಲೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಆತ ಹೇಳ್ತಾ ಇದ್ದಾನೆ, ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದರೆ ಈಗ FSL ರಿಪೋರ್ಟ್ ಆಗಿರ್ಬೋದು, ಮೆಡಿಕಲ್ನಿಂದ ಬಂದಿರುವಂಥ ರಿಪೋರ್ಟ್ಗಳ ಆಧಾರಿತವಾಗಿ ಈತ ಅನಸ್ತೇಶಿಯಾ ಕೊಟ್ಟಿರುವಂಥ ಒಂದು ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮೆಡಿಕಲ್ ರಿಪೋರ್ಟ್ಸ್ ಏನು ಬಂದಿದೆ ಆ ಸಂಬಂಧಪಟ್ಟಂತೆ ಅವೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆತ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಆದ್ರೆ ಇಲ್ಲಿ ಕುಟುಂಬಸ್ಥರು ಅಂದ್ರೆ ಅವರ ಅಕ್ಕ ಆಗಿರ್ಬೋದು ಮತ್ತೆ ಅವರ ತಂದೆ ಅಂದ್ರೆ ಕೃತಿಕಾ ರೆಡ್ಡಿಯ ತಂದೆ ಮತ್ತೆ ಅಕ್ಕ ಇಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಆತನಿಗೆ ಬೇರೆ ರೀತಿಯ ಅನೈತಿಕವಾದಂತಹ ಸಂಬಂಧ ಬೇರೆ ಯುವತಿ ಜೊತೆ ಇತ್ತು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆ ಬಗ್ಗೆ ಕೆಲ ಕುಟುಂಬಸ್ಥರು ಮತ್ತೆ ಸಂಬಂಧಿಕರು ಕೂಡ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಇವಾಗ ವಿಚಾರ ಗೊತ್ತಾಯಿತು. ಮತ್ತೆ ಆತನಿಗೆ ಕ್ರಿಮಿನಲ್ ಹಿಸ್ಟ್ರಿ ಕೂಡ ಇರುವಂಥದ್ದು. ನಮಗೆ ಇವೆಲ್ಲ ವಿಚಾರಗಳು ಗೊತ್ತಿರಲಿಲ್ಲ. ಅದ್ದೂರಿಯಾಗಿ ಮದುವೆಯನ್ನ ಮಾಡಿಕೊಟ್ಟಿದ್ರಿ, ಆದ್ರೆ ಈ ತರ ಆತ ಮಾಡಿದ್ದಾನೆ ಅಂತೇಳಿ ಮತ್ತೆ ಕೇವಲ ಇನ್ನು 10 ದಿನದಲ್ಲಿ ಒಂದು ಹೊಸ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡೋಕೆ ಎಲ್ಲ ಒಂದು ಪ್ರಿಪರೇಷನ್ಸ್ ನಡೆದಿತ್ತು. ಕೃತಿಕಾ ರೆಡ್ಡಿ ಆ ಬಗ್ಗೆ ಎಲ್ಲ ಕೂಡ ಆಸಕ್ತಿಯನ್ನು ವಹಿಸಿ ಎಲ್ಲ ಒಂದು ಬೇಕಾದಂತ ಎಲ್ಲ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರು. ಇನ್ನು 10 ದಿನದಲ್ಲಿ ಕ್ಲಿನಿಕ್ ಪ್ರಾರಂಭ ಆಗಬೇಕಾಯಿತು, ಲೈಸೆನ್ಸ್ ಕೂಡ ಎಲ್ಲ ಪಡೆಯಲಾಗಿತ್ತು. ಆದರೆ ಇದೇ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿರುವಂಥದ್ದು ನಿಮಗೂ ಕೂಡ ಶಾಕ್ ತಂದಿರುವಂಥದ್ದು ಅಂತ. ಆದರೆ ಇಲ್ಲಿ ಪ್ರಶ್ನೆ ಅಂದರೆ ಪ್ರಮುಖವಾಗಿ ಅಂದರೆ ಯಾವ ರೀತಿ ಆಕೆಗೆ ಈತ ಬ್ರೈನ್ ವಾಶ್ ಮಾಡಿದ್ದ ಅಂತಂದರೆ ಕೃತಿಕಾ ರೆಡ್ಡಿಗೆ ಕಾಲಲ್ಲಿ ಅಂದರೆ ಪ್ರಮುಖವಾಗಿ ಈ ಒಂದು IV ಹಾಕುವಂಥದ್ದು ಕೈಗೆ ಅಥವಾ ಎಲ್ಲ ಬೇರೆ ಅಂದರೆ ಭುಜಭಾಗಕ್ಕೆ ಎಲ್ಲಾದರೂ ಹಾಕುವಂಥದ್ದು IV ಆದರೆ ಕಾಲಿನದಲ್ಲಿ ಹಾಕಿದ್ದಾನೆ ಅಂತಂದರೆ ಆತ ಗ್ಯಾಸ್ಟ್ರಾಲಜರ್ ಎಕ್ಸ್ಪರ್ಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆತ ಅಷ್ಟು ಬ್ರೈನ್ ವಾಶ್ ಮಾಡಿ ಆಕೆಗೆ ಕಾಲಲ್ಲಿ ಹಾಕಿರುವಂಥದ್ದು. 3 ದಿನಗಳವರೆಗೂ ಕೂಡ ಡೋಸ್ ಕೊಟ್ಟಿದ್ದಾನೆ. IV ಮೂಲಕವಾಗಿ ಆ ಡೋಸ್ ಅನ್ನ ಇಂಜೆಕ್ಟ್ ಮಾಡಿರುವಂಥದ್ದು, ಅನಸ್ತೇಶಿಯಾ ಅರವಳಿಕೆಯನ್ನ ಕೊಟ್ಟಿರುವಂಥದ್ದು. ಇದೆಲ್ಲ ಬಗ್ಗೆ ಕೂಡ ಈಗೀಗ ಅವರಿಗೆ ಆ ಮನವರಿಕೆ ಆಗ್ತಾ ಇದೆ. ಮತ್ತೆ ಯಾರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ಆತ ನಡ್ಕೊಂಡಿರುವಂಥ ರೀತಿ ತುಂಬಾ ಕ್ರಿಮಿನಲ್ ಅಂದ್ರೆ ಸೈಲೆಂಟ್ ಕಿಲ್ಲರ್ ಏನಂತ ಹೇಳ್ತೀವಿ ಆ ರೀತಿಯಾಗಿ ಎಲ್ಲರಲ್ಲೂ ಕೂಡ ಅನುಮಾನ ಬರದ ರೀತಿಯಲ್ಲಿ ವರ್ತನೆ ಮಾಡಿರುವಂಥದ್ದು. ಮತ್ತೆ PM ಮಾಡುವಂತಹ ಸಂದರ್ಭದಲ್ಲೂ ಕೂಡ ಆತನ ನಡವಳಿಕೆ ಏನೆಲ್ಲ ಇದೆ ಈಗೀಗ ಅವರಿಗೆ ಅರಿವಾಗ್ತಾ ಇರುವಂಥದ್ದು. ಆದರೆ ಅವರ ಅಕ್ಕ ಏನಿದ್ದಾರೆ ಆ ಅಕ್ಕಿ ನಿಖಿತಾ ರೆಡ್ಡಿ ಕೊಟ್ಟಂತ ಒಂದು ದೂರ ಅಂದ್ರೆ PM ಮಾಡಲೇಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಆತ PM ಮಾಡಕ್ಕೆ ಒಳಗಡೆ ನಾನು ಹೋಗ್ತೀನಿ ಅಂತೇಳಿ ಕೂಡ ಅಲ್ಲಿ ಒತ್ತಾಯ ಮಾಡಿರುವಂಥ ವಿಚಾರಗಳೇನಿದೆ ಇವೆಲ್ಲವೂ ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಮತ್ತೆ ಆ ತನ್ನ ಅಂದ್ರೆ ಇವ್ರು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂದ್ರೆ ಅವ್ರ ಮೇಲೆ ಇನ್ನಷ್ಟು ಸಿಂಪತಿ ಬರಬೇಕು ಅನ್ನೋ ಕಾರಣಕ್ಕೆ ಒಡವೆ
ಒಡವೆ ಮತ್ತು ಅವರ ಬಟ್ಟೆಗಳು ಇನ್ನಷ್ಟು ಬೆಲೆ ಬಾಳುವಂಥ ಅಲ್ಲಿ ಏನು ಮನೇಲಿ ಕಾಸ್ಟ್ ಏನೇನಿತ್ತು ಅವೆಲ್ಲವೂ ಕೂಡ ನನ್ನ ನೆನಪಿಗೆ ಇಟ್ಕೊಳ್ತೀನಿ ಅನ್ನೋ ಕಾರಣಕ್ಕೆ ಎಲ್ಲ ಕೂಡ ತೆಗೆದುಕೊಂಡು ಹೋಗಿದ್ದಾನೆ ಅಂತೇಳಿ ಈಗ ಅವರು ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಮತ್ತು ರಾಜಿ ಸಂಧಾನಕ್ಕೆ ಸಾಕಷ್ಟು ಪ್ರಯತ್ನವನ್ನು ಅವರ ಕುಟುಂಬಸ್ಥರು ಮಾಡಿದ್ರು. ಆದರೆ ನಮ್ಮ ಮಗಳನ್ನ ನಾವು ಕಳ್ಕೊಂಡಿದ್ದೇವೆ. ಈಗ FSL ರಿಪೋರ್ಟ್ ಅನ್ನು ನೋಡಿದಂಥ ಬಳಿಕ ಗೊತ್ತಾಯಿತು ಈ ವ್ಯಕ್ತಿ ಇಂಥ ಒಂದು ಕ್ರೂರ ಮನಸ್ಥಿತಿನ ವ್ಯಕ್ತಿ ಅಂತೇಳಿ ಗೊತ್ತಾಗಿತ್ತು. ಹೀಗಾಗಿ ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಕಾರಣ ಅಂತಂದರೆ ಅವರ ಅನಾರೋಗ್ಯ ಇತ್ತು, ಗ್ಯಾಸ್ಟ್ರೋ ಪ್ರಾಬ್ಲಮ್ ಇತ್ತು, ಮತ್ತು ಲೋ ಶುಗರ್ ಈ ಥರ ಎಲ್ಲ ಕಾರಣಗಳಿತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದೇ ರೀತಿಯಾದಂಥ ಸಮಸ್ಯೆ, ಆರೋಗ್ಯ ಸಮಸ್ಯೆ ತಮ್ಮ ಮಗಳಿಗಿರಲಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಸದ್ಯ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು ಈ ಪ್ರಮುಖವಾದಂಥ ಕಾರಣ ಏನಾದರೂ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಈ ರೀತಿಯಾದಂಥ ಒಂದು ಟ್ರೀಟ್ಮೆಂಟನ್ನು ಕೊಟ್ಟರೆ ಈ ರೀತಿಯಾದ ಪರಿಣಾಮಗಳಾಗುತ್ತೆ ಅನ್ನೋ ರೀತಿಯಲ್ಲಿ ತಿಳ್ಕೊಂಡು ಮಾಡಿದ್ನ, ಅಥವಾ ಯಾರಾದರೂ ಬ್ಯಾಕಂದ ಇದ್ಕೊಂಡು ಈ ಥರ ಕೆಲಸವನ್ನು ಮಾಡಿಸಿದಾರಾ, ಈ ಜೊತೆಯಲ್ಲಿ ಯಾರಿದ್ರು, ಇವೆಲ್ಲ ಕೂಡ ಅಂದರೆ ಆತನ 6 ತಿಂಗಳ ಹಿಸ್ಟ್ರಿ ಕಾಲ್ ಡೀಟೇಲ್ಸ್ ಆಗಿರ್ಬೋದು CDR ತೆಗೆಸಿ ಕೆಲಸವನ್ನು ಪೊಲೀಸರಿಗೆ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಒಬ್ಬನೇ ಸಿಂಗಲ್ ಆಗಿ ಇಟ್ಕೊಂಡು ಮಾಡಿರುವಂಥದ್ದು ಅಥವಾ ಆತನ ಜೊತೆಯಲ್ಲಿ ಇರುವಂಥದ್ದು ಯಾರು, ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಯಾರ್ಯಾರಿದ್ರು, ಇವೆಲ್ಲ ಒಂದು ಮಾಹಿತಿಯನ್ನು ಈಗ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪೊಲೀಸರು ಪಡಿತಾ ಇರುವಂಥದ್ದು ಪ್ರತಿಭಾ ನೋಡ್ಬೇಕು. ಇನ್ನು ಕೂಡ ಇನ್ವೆಸ್ಟಿಗೇಷನ್ ನಲ್ಲಿ ಏನೆಲ್ಲ ಆಯಾಮಗಳನ್ನ ಪಡ್ಕೊಳ್ಳುತ್ತೆ, ಏನು ಪರ್ಟಿಕ್ಯುಲರ್ ಆಗಿ ಸ್ಪಷ್ಟವಾಗಿ ಕಾರಣ ಏನು ಈ ಕೊಲೆಗೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬೆಂಗಳೂರಿನಲ್ಲಿ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆ ಆಗ್ತಾ ಇದೆ, ಮತ್ತು ಒಂದ್ ಕಡೆ ಅವರ ಅಕ್ಕ ಮತ್ತೆ ತಂದೆ ಮಾತನಾಡಿದ್ದಾರೆ. ಹೊಸ ಕ್ಲಿನಿಕ್ ವಿಚಾರವಾಗಿ ಶುರುವಾಗಿತ್ತಂತೆ ಕಲಹ. ಇಲ್ಲಿ ಕೃತಿಕಾ ರೆಡ್ಡಿ ಕೊಲೆಗೆ ಕೆಲವೊಂದು ಕಾರಣಗಳನ್ನ ಅವರ ಕುಟುಂಬದವರು ಕೊಡ್ತಾ ಇದ್ದಾರೆ. ಹೊಸ ಕ್ಲಿನಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಹ ಶುರುವಾಗಿತ್ತಂತೆ. ಪತಿ ಮಹೇಂದ್ರ ಜೊತೆ ಕ್ಲಿನಿಕ್ ವಿಚಾರವಾಗಿ ಜಗಳ ಶುರುವಾಗಿತ್ತಂತೆ. ಹೊಸ ಕ್ಲಿನಿಕ್ ಓಪನ್ಗೆ ಮುಂದಾಗಿದ್ದಂತ ಕೃತಿಕಾ ತಂದೆ, ಆದ್ರೆ ಅಲ್ಲಿಂದಲೇ ಶುರುವಾಗಿತ್ತು ಇರಿಸು ಮುರುಸಂತೆ. ಈತನಿಗೆ ಮಹೇಂದ್ರಗೆ ಕ್ಲಿನಿಕ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿರ್ಲಿಲ್ವಂತೆ ಆರೋಪಿ. ಯಾಕೋ ಗೊತ್ತಿಲ್ಲ, ಆತನಿಗೆ ಇಂಟ್ರೆಸ್ಟ್ ಇರ್ಲಿಲ್ವಂತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಕೂಡ ಶುರುವಾಗಿತ್ತಂತೆ. ಅಲ್ಲಿಂದ ಗಂಡ ಹೆಂಡತಿ ಮಧ್ಯೆ ಒಂದಷ್ಟು ಇರಿಸು ಮುರುಸು ಆಗ್ತಾ ಇತ್ತು, ಜಗಳ ಆಗ್ತಾ ಇತ್ತು. ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಲಸಕ್ಕೆ ಸೇರಿದ್ದ ಕೃತಿಕಾಗೆ ಅನಾರೋಗ್ಯ ಕಾಣಿಸ್ಕೊಂಡಿತ್ತು. ಕೃತಿಕಾ ಕೊಲೆ ಬಳಿಕವೂ ಕೂಡ ಮನೆಯವರ ಜೊತೆ ಇದ್ದ ಮಹೇಂದ್ರ ಕೊಲೆ ಮಾಡಿದ ಬಳಿಕನೂ ಕೂಡ ಅವರಿಗೆ ಅನುಮಾನ ಬಾರದ ರೀತಿಯಲ್ಲಿ ಅವ್ರ ಜೊತೆನೇ ಇದ್ದಂತೆ ಕೊಲೆ ಆರೋಪಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃತಿಕಾ ಅವರ ತಂದೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ ನೋಡಿ. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ತಂದೆ ಮುನಿಲ್ ರೆಡ್ಡಿ ಅವರು ನಮ್ಮ ಜೊತೆಲಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಪ್ರಮುಖವಾಗಿ ಯಾಕಂದರೆ ನೀವಿಬ್ಬರು ಮಕ್ಕಳನ್ನು ಕೂಡ ಡಾಕ್ಟರ್ ಓದಿಸಿದ್ದೀರಿ, ಆದರೆ ಅವತ್ತಿನ ದಿನ ಅಂದರೆ 3 ದಿನ ಕಂಟಿನ್ಯೂಸ್ ಆಗಿ IV ಮೂಲಕವಾಗಿ ಆತ ಇಂಜೆಕ್ಷನ್ ಮಾಡಿದ, ಅರವಳಿಕೆಯನ್ನು ನೀಡಿದ ಅಂತ ಯಾವತ್ತು ಇದು ಸ್ಟಾರ್ಟ್ ಮಾಡಿದ್ದು, ಅಂದರೆ IV ಮೂಲಕವಾಗಿ ಇಂಜೆಕ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾವತ್ತು, ಫೈನಲ್ ಅಂದರೆ 24th ಇನ್ಸಿಡೆಂಟ್ ಆಗಿದ್ದು, ಅಂದರೆ ಅದ್ರ ಮುಂಚೆ ಏನಾದರೂ ಮಾಡಿದ್ರಾ ಹೇಗೆ ಅಂತ, ಏನು ಪ್ರಾಬ್ಲಮ್, ಯಾವ ಕಾರಣಕ್ಕೋಸ್ಕರ ಆತ ಆಗ್ತಾ ಇದ್ದೀನಿ ಅಂತ ಹೇಳಿದ್ದು, ರೀಸನ್, ಹೆಲ್ತ್ ರೀಸನ್ ಏನಿತ್ತು? ಹೆಲ್ತ್ ರೀಸನ್ ಏನೂ ಇಲ್ಲ, ಸಿಂಪಲ್ ಆಗಿ ಇದು ಕಾಮನ್ ಪ್ರಾಬ್ಲಮ್ ಏನೇ ಎಲ್ರಿಗೂ ಇರುವಂಥದ್ದೇ. ಯಾಕಂದರೆ ಯಾವಾಗಲೇ ಆಗಲಿ ವರ್ಕ್ ಸ್ಟ್ರೆಸ್ ಇದ್ದಾಗ ಮೆಂಟಲ್ ಸ್ಟ್ರೆಸ್, ಅಂದರೆ ಈಗ ಹುಡುಗಿ ಕ್ಲಿನಿಕ್ ಮಾಡಬೇಕು ಅಂತ ಹೊರಟಿದ್ಲು, ಸ್ವಲ್ಪ ಬೇಗ ಕ್ಲಿನಿಕ್ ಓಪನ್ ಮಾಡಬೇಕು, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅವಳು ಇರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರೈಟಿಸ್, ಊಟ ತಿಂಡಿ ಸರಿಯಾಗಿ ಮಾಡಿರಲ್ಲ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಆಗುವಂಥದ್ದೇ ಅದು, ಅದೇನು ದೊಡ್ಡ ಸಮಸ್ಯೆ ಅಂತ ಯಾರಿಗೂ ಅನಿಸಲ್ಲ. ಅದು ದ್ಯಾಟ್ ಈಸ್ ನಾಟ್ ಎ ಮೇಜರ್ ಪ್ರಾಬ್ಲಮ್ ಅಂತ. ಅದಕ್ಕೆ ಅದೇ ಅಡ್ವಾಂಟೇಜ್ ತಗೊಂಡಿರ್ಬೋದು ಅವನು. ಇದಕ್ಕೆ ನಿನಗೆ IV ಹಾಕಿ IVಯಲ್ಲಿ ಪ್ಯಾಂಟೋಪ್ರೋಸಲ್ ಅಂತ ನಿನಗೆ ಒಂದು ಇಂಜೆಕ್ಷನ್ನು ಇನ್ಸರ್ಟ್ ಮಾಡಿದ್ರೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ನಿನಗೆ ಸಾಲ್ವ್ ಆಗುತ್ತೆ ಅಂಥೇಳಿ ಅಲ್ಲಿ ಏನು ಮಾಡಿದ್ದಾನೆ, ಅವ್ರ ಮನೇಲಿ 21ನೇ ತಾರೀಕು ನೈಟ್ ಅಲ್ಲೇ ಹಾಕ್ಬಿಟ್ಟು, ಅಲ್ಲೇ ಕ್ಯಾನುಲ ಕಾಲ್ಗೆ ಹಾಕ್ಬಿಟ್ಟು, ಅಲ್ಲಿಂದ ಆವತ್ತು ನೈಟ್ ಕೊಟ್ಟಿದ್ದಾನೋ ಗೊತ್ತಿಲ್ಲ, ಅಲ್ಲಿಂದ ಬೆಳಗ್ಗೆ ಕರ್ಕೊಂಬಂದು ನಮ್ಮ ಮನೆಗೆ ಬಿಟ್ಟಿದ್ದಾನೆ 22ನೇ ತಾರೀಕು ಬೆಳಗಿನ ಜಾವ. ಅಲ್ಲಿಂದ ಮಗು ಚೆನ್ನಾಗೇ ಓಡಾಡಿಕೊಂಡು ಕೆಲಸ ಎಲ್ಲ ಮಾಡಿಕೊಂಡು ಓಡಾಡಿಕೊಂಡು ಕುಣ್ತಾ ಯಾಕಂದರೆ ಕಾಲಲ್ಲಿ ಕೊಟ್ಟರೆ ಸಾಮಾನ್ಯವಾಗಿ ನೋವು ಜಾಸ್ತಿ ಇರುತ್ತೆ. ಯಾಕಂದರೆ ಅದು ಎಲ್ರಿಗೂ ಮೆಡಿಕಲ್ ಇರೋರು ಎಲ್ರಿಗೂ ಗೊತ್ತಿರೋ ವಿಷಯನೇ. ಆಮೇಲೆ 22ನೇ ತಾರೀಕು ನೈಟು ಹಾಕಿದ್ದಾನೆ. 23ನೇ ತಾರೀಕು ಮಧ್ಯಾಹ್ನ ಮೆಸೇಜ್ ಮಾಡಿದ್ದಾಳೆ, ತುಂಬ ನೋವಾಗ್ತಾಯಿದೆ, ಅನ್ಬೇರಬಲ್ ಪೇಯ್ನ್ ಇದೆ ನನಗೆ, ದಯವಿಟ್ಟು ನಾನು ತೆಗೆದು ಬಿಡ್ತೀನಿ, ಇದು ಆಗ್ತಾಯಿಲ್ಲ ನನ್ನ ಕೈಯಲ್ಲಿ, ಇದರಿಂದಾಗಿ ನನಗೆ ನಾಸಿಯಾ ಇನ್ನೊಂದು ಎಲ್ಲನೂ ಸ್ಟಾರ್ಟ್ ಆಗ್ತಾಯಿದೆ, ಅನ್ಬೇರಬಲ್ ಪೇಯ್ನು, ನಾನು ತೆಗೆದು ಬಿಡಲ ಅಂತ ಹೇಳಿದ್ರೆ ಅಲ್ಲಿಂದ ಅವನು ಬ್ಯಾಕ್ ಮೆಸೇಜ್ ಏನು ಮಾಡಿದ್ದಾನಂದರೆ, ಇಲ್ಲ ಇವತ್ತು ನೈಟ್ ಮಾತ್ರನೇ, ಇವತ್ತು ಲಾಸ್ಟ್ ಡೋಸ್ ಕೊಟ್ಬಿಡ್ತೀನಿ, ಇದಾದ ನಂತರ ಕ್ಯಾನೋಲ ತೆಗೆದು ಬಿಡ್ತೀನಿ, ಆಮೇಲೆ ನಿನಗೆ ನೋವೇ ಯಾವತ್ತಿಗೂ ಇನ್ನು ನೋವೇ ಬರಲ್ಲ ನಿನಗೆ ಅಂತ ಮೆಸೇಜ್ ಹಾಕಿದ್ದಾನೆ.
ಅದಾದ್ಮೇಲೆ ಬೆಳಿಗ್ಗೆ ಇನ್ಸಿಡೆಂಟ್ ಆಗಿರುತ್ತೆ ಸರ್. ಅಂದರೆ ಅವತ್ತು ಮನೆಗೆ ಬಂದಿದ್ರಾ ಅಳಿಯ, ಅಂದರೆ ಈ ಆರೋಪಿ ಮಹೇಂದ್ರ ರೆಡ್ಡಿ ಮನೆಗೆ ಬಂದು ಅವತ್ತು ಇನ್ಸಿಡೆಂಟ್ ಆಗಿದ್ದು ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗುವಂಥ ಬೆಳವಣಿಗೆ? ಅದು ಏನಾಯ್ತಂತೆ, ರಾತ್ರಿ 23ನೇ ತಾರೀಕು ರಾತ್ರಿ 9 ಗಂಟೆಗೆ ಮನೆಗೆ ಬಂದಿದ್ದಾನೆ. ಏನಪ್ಪ ಊಟ ಮಾಡ್ತೀಯ ಅಂತ ಕೇಳಿದ್ವಿ. ಇಲ್ಲ ನಮ್ಮ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ ಅವ್ರ ಸ್ವಗೃಹದಿಂದ ಬಂದಿದ್ದಾನೆ ಅವತ್ತು, ಅಲ್ಲಿ ಮನೆಯಿಂದನೇ ಬಂದಿದ್ದಾನೆ. ಹೇಳ್ದ ನಾನು ಮನೆಯಲ್ಲೇ ಊಟ ಮಾಡ್ಕೊಂಡು ಬಂದಿದ್ದೀನಿ, ಅದರಿಂದ ನಂಗೆ ಊಟ ಬೇಡ ಅಂತೇಳಿ ಸೀದಾ ಬೆಡ್ರೂಮ್ ಕೊಟ್ಟೋದ ಫಸ್ಟ್ ಫ್ಲೋರಲ್ಲಿ. ಅದಾದಮೇಲೆ ನಮ್ಮ ಮಗಳು ನಮ್ಮ ಹೆಂಡತಿ ಇಬ್ಬರು ಕೂತ್ಕೊಂಡು ಊಟ ಮಾಡಿ ಆರಾಮಾಗಿ, ನಮ್ಮ ಹತ್ರ ಒಂದು ನಾಯಿ ಒಂದಿದೆ, ಅದಕ್ಕೊಂದು ಎಲ್ಲ ಊಟ ಎಲ್ಲ ಫೀಡ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಇವಳು ಬೆಡ್ರೂಮ್ಗೆ ಹೋದ್ರು. ಸರ್, ಅಂದರೆ ಇಷ್ಟೆಲ್ಲ ಇದಾದರೂ ಕೂಡ ನಿಮ್ಗೆ ಯಾರಿಗೂ ಅನುಮಾನ ಬಂದಿರಲಿಲ್ವಾ ಈ ಥರ ಇದು ಮಾಡ್ಕೊತಾ ಇದ್ದಾನೆ ಅಂತ, ಆ ಥರ ಏನಾದರೂ? ಇಲ್ಲ, ಈಗ ಎಷ್ಟು ಗಂಡ ಹೆಂಡ್ತಿರ ಮಧ್ಯೆ ಈಗ ನಮ್ಗೆ ಏನಾದರೂ ಒಂದು ಕ್ಲೂ ಗೊತ್ತಾದರೆ ಮಾತ್ರ ನಾವು ಮಾಡ್ಬೋದು. ಏನೋ ಸಿಂಪಲಾಗಿ ಏನೋ IVL ಒಂದು ಇಂಜೆಕ್ಷನ್ ಕೊಡ್ತಾನೆ, ಅದು ಏನೋ 3 ದಿವಸ ಇಟ್ಟಿರೋದಂತೂ ಭಾರಿ ಅನುಮಾನಾಸ್ಪದವಾಗಿ ಕಾಣಿಸ್ತದೆ. ಸರ್, ಬೇರೆ ದಿನಗಳಲ್ಲಿ ಆ ಥರ ಬೇರೆ ಏನಾದರೂ ಡ್ರಗ್ಸ್ನ ಕೊಡುವಂಥದ್ದು ಸಮಥಿಂಗ್ ಯಾವುದನ್ನ ಒಂದು ಹೆಲ್ತ್ ರೀಸನ್ಸ್ ಆದಾಗ ಸಂದರ್ಭದಲ್ಲಿ ಹೆಲ್ತ್ ಇದಾದಾಗ ಆ ಥರ ಏನಾದರೂ ಅನುಮಾನಗಳಿದೆ ಸರ್? ಇಲ್ಲ, ಏನೂ ಇಲ್ಲ, ಅಂಥದ್ದು ಏನೂ ಇಲ್ಲವೇ ಇಲ್ಲ, ಅಂಥದ್ದು ಮೇಜರ್ ಇಲ್ಲ. ಯಾಕಂದರೆ ಎಲ್ಲ ರಿಪೋರ್ಟ್ಸು ಇದೆ, ಬ್ಲಡ್ ರಿಪೋರ್ಟ್ಸು ಇದೆ, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದೆ, ಎಲ್ಲ ವೆರಿ ನಾರ್ಮಲ್, ಏನು ಎಲ್ಲ ಪ್ಯಾರಾಮೀಟರ್ಸು ಕರೆಕ್ಟಾಗಿದೆ. ಎಸ್ ಇದಿಷ್ಟು ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ವಾಗ್ಟ, ನ್ಯೂಸ್ 18 ಬೆಂಗಳೂರು.